ಒಂಬತ್ತು kg ಐಸ್ ತರಿಸಿದ್ದೀನಿ. ಇವಾಗ ಫ್ರಿಜ್ಜಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಏನು ವ್ಲಾಗ್ ಮಾಡ್ತಾ ಇದ್ದೀವಿ ಅಂತ ತಮ್ಮನೇಲಿ ನೋಡಿರ್ತೀರಾ. ಸೊ ಉಡುಪಿಯಿಂದ ಬಂದ ತಕ್ಷಣ ಬಂದೆ 10 ಗಂಟೆಗೆ ಎದ್ದಿದ್ದೀನಿ. ಎದ್ದ ತಕ್ಷಣ ಸ್ನೇಹಿಂಗ್ ಎಷ್ಟು ಮಧು ಮಾಡೋಣ ಅಂತ ಮಧು ಅವ್ರು ಹೇಳಿದ್ರು. ಸೊ ಹಾಗಾಗಿ ನಾನು ನೋ ಹೇಳ್ದೆ ಎಸ್ ಹೇಳಿದ್ದೀನಿ. ಉಡುಪಿ ತಾಪಮಾನ ತಗೊಬಂದೋಳು ಅಲ್ಲಿಂದನೇ ಬಿಸಿಗಿದೆ ಆಗಿದ್ದೀನಿ. ಸೊ ಇವತ್ತು ಮೇಡಮ್ ಅವ್ರು ಏನೇನು ಹೇಳ್ತಾರೆ ಅದಕ್ಕೆಲ್ಲ ನಾನು ಎಸ್ ಹೇಳ್ತೀನಿ ಗೈಸ್. ಸೋತ್ರೆ ಏನು ಅದಕ್ಕೊಂದು ಏನಾದ್ರು ಕೊಡು, ಅವಾಗ ನಾನು ಸೋಲಲ್ಲ. ಸೋತ್ರೆ ನಿನ್ನ ಅಕೌಂಟಲ್ಲಿ ಇರೋದೆಲ್ಲ ನನಗೆ ಹಾಕ್ಬೇಕು. ಓಕೆನಾ? ಹಂಗಂದಾಗ ಮಾಡ್ತಾಳೆ, ಪಕ್ಕ ಮಾಡ್ತಾಳೆ. ನಿನ್ನೆ ಬೇರೆ ಯೂಟ್ಯೂಬ್ 2-3 days ಬ್ಯಾಕ್ ಯೂಟ್ಯೂಬ್ ಪೇಮೆಂಟ್ ಆಗಿದೆ, ಅಕೌಂಟ್ಸಲ್ಲಿದೆ, ಎಲ್ಲ ಟ್ರಾನ್ಸ್ಫರ್ ಮಾಡಬೇಕು. ಓಕೆನಾ? ಓಕೆ, ಫಸ್ಟ್ ಒನ್ ಕೊಡ್ಲಾ? ಯಾಕೋ ಇದು ನನಗಿಂತ ವಿನೋದಕ್ಕೆ ಸಂಬಂಧಪಟ್ಟಿದ್ದು ಅನ್ನಿಸ್ತಿದೆ ಗೈಸ್. ಇವಾಗ ನಾನು ಫಸ್ಟ್ ಒನ್ ಕೊಡ್ತಾ ಇದ್ದೀನಿ. ದಿಸ್ ಈಸ್ ವೆರಿ 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 ಫನ್ನಿ. ಏನಪ್ಪ ಅಂತ ಅಂದರೆ, ನಿಶಾ ನೀನು ವಿನೋದ್ಗೆ ನಿಂದು ಯಾವ್ದಾರು ಒಂದು ಡ್ರೆಸ್ ಒಪ್ಸ್ಬೇಕು. ನನ್ಗದೆಲ್ಲ ಗೊತ್ತಿಲ್ಲ. ಅವ್ನು ಮಾಡಿಲ್ಲ ಅಂದ್ರೆ ನೀನ್ ಸೋತೆ. ಮಂಡಿ ಊರಿ ಬೇಡವೇನೋ ಅಂತ ಬಿದ್ಬಿಡು. ಮಂಡಿ ಊರಿ ಅಷ್ಟೇ ಅಲ್ಲ, ಇಲ್ಲಿ ಅಷ್ಟೇ ಅಲ್ಲ, ನಾರ್ಮಲ್ ಒಂದು ಡ್ರೆಸ್ ಹಾಕ್ಸ್ಬಿಟ್ಟು ಇಲ್ಲಿ ಹಿಂಗೆ ಅನ್ಸ್ಬೇಕು. ಹಿಂಗೆ ನನ್ನ ಡ್ರೆಸ್ ಆಗುತ್ತೆ, ನಿಂದಾಗುತ್ತೆ. ನಂದೇ ಕೊಡ್ತೀನಿ. ಆಯ್ತು, ಆಪ್ಷನ್ಸ್ ಕೊಡ್ತೀನಿ, 3-4 ಆಪ್ಷನ್ಸ್ ಡ್ರೆಸ್ ಕೊಡ್ತೀನಿ. ಇದು ಶಾರ್ಟಾ ಲಾಂಗಾ? ಲಾಂಗೇ ಕೊಡು. ಲಾಂಗ್ ಕೊಡ್ಲಾ? ಯಾವ್ದಾದ್ರು ಲೂಸ್ ನಿನ್ಗಿದ್ದಿದ್ದು ಅಂಥದ್ದು ಕೊಡು. ಮೊನ್ನೆ ಹಾಕಿದ್ದೆಲ್ಲ ಸ್ಲೀವ್ಲೆಸ್ ಒನ್ ಸ್ಟ್ರಾಪ್ದು. ಯಾವ್ದು ಮಾಲ್ಗೋದಾಗ ಅದಾ? ಇಲ್ಲ ಐತಿ ಕಡೆ. ಅದಾಗಲ್ಲ ಅನ್ಕೋತೀನಿ ಕಣೆ. ಅವನಿಗೆ ಆಗುತ್ತಾ? ಆಗುತ್ತೆ. ನಿಂಗೆ ಆಗಿತ್ತು, ಇವಾಗ ಆಗುತ್ತೆ. ರೀಸೆಂಟ್ ಬಟ್ಟೆ ಅಲ್ವಾ? ಓಕೆ, ಬರಬೇಕು. ಬಾರ, ಚೆನ್ನಾಗಿ ಕಾಣ್ತೀಯ, ಬೆಳ್ಳಕ್ಕಿದ್ಯಾ. ಬಾರಲ್ಲ ವಿನೋದಿ, ಬೇಗ ಹಿಂಗ್ ಬಾರ. ಹಿಂಗ್ ಮಾಡ್ಬೇಕಲ್ಲ ಇದು. ಹಿಂಗೆ ಅಂತ ಮಾಡಬೇಕು. ಬೇಗ ನೀನು ಎಷ್ಟು ಬೇಗ ಮಾಡ್ತೀಯ ಅಷ್ಟು ಬೇಗ ರಿಮೂವ್ ಮಾಡಿಸ್ತೀನಿ. ಹಿಂಗೆ ಮಾಡ್ಬಿಟ್ಟು ಹಿಂಗೆ ಮಾಡು, ಬೇಗ ಮಾಡಬೇಕು. ಗೈಸ್, ಇವಾಗ ಏನಿಲ್ಲ, ಸೆಕೆಂಡ್ ಒನ್. ಇವಾಗ ತಾನೇ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನಿಶಾ ರವೀಂದ್ರ ಅವರೇ. ಸೊ ನನಗೆ ಒಂದು ಸ್ವಲ್ಪ ಸಾಂಬ್ರಾಣಿ ಹಾಕ್ಬಿಟ್ಟು ಕೂದಲನ್ನ ಒಣಗಿಸ್ಕೊಡಿ. ಸಾಂಬ್ರಾಣಿ ಎಲ್ಲಿದೆ? ದೇವ್ರ ಮನೇಲಿದೆ. ಹೆಂಗೆ ಅದು ಬರೀ ಸಾಂಬ್ರಾಣಿಯಿಂದ ಹೋಗಿ ಹಾಕದಾ? ಹೋಗಿ ಹಾಕಿ ನಾನು ಕೂದಲು ಟಫ್ನೇ ಹ್ಯಾಂಡಲ್ ಮಾಡಿದ್ದೀನಿ. ಇಂಥ ಟಫು. ಸೊ ಆ್ಯಕ್ಚುಲಿ ವಿನೋದ್ನ ಅಪ್ರಿಷಿಯೇಟ್ ಮಾಡಬೇಕು, ಎಷ್ಟು ಸ್ಪೋರ್ಟಿವ್ ಆಗಿ ಮಾಡ್ದ. ಸೊ ನಾನು ಮಾಡಲ್ವೇನೋ ಅಂದ್ಕೊಂಡೆ, ನಾನು ಮಾಡ್ತಾನೆ ಅಂತ ಗೊತ್ತಿತ್ತು, ಅದಕ್ಕೆ ಕೊಟ್ಟಿದ್ದು ನಾನು. ಸೊ ಆ್ಯಕ್ಚುಲಿ ಕೆಂಡ ಇರಲಿಲ್ಲ, ಕೆಂಡದಲ್ಲಿ ಸಾಂಬ್ರಾಣಿ ಹಾಕಿದ್ರೆ ಮಸ್ತಾಗಿರುತ್ತೆ. ಬಟ್ ನಾನಿವಾಗ ಏನಿದು ಅದೇನು ಸಾಂಬ್ರಾಣಿ ಇದಕ್ಕೆ ದೇವ್ರಿಗೆ ಹಚ್ತೀವಲ್ಲ ಅದು, ಇದು ಹಾಕಿದ್ದೀನಿ. ಅದ್ರ ಗಮ್ ಅಂತಿದೆ, ಅದಕ್ಕೆ ಪುಡಿ ಹಾಕೊಳ್ಳಿ, ಸಾಂಬ್ರಾಣಿ ಪುಡಿನ. ಅಯ್ಯೋ ಕೂದಲು ಗಿದ್ಲು ಸುಟ್ಟೋದ್ರು.
ಇದೆಲ್ಲ ಮಗು ಆದ್ಮೇಲೆ ಮಾಡಬೇಕು. ಎಷ್ಟು ಚೆನ್ನಾಗೈತೈತೆ. ಏನಾಗುತ್ತೆ ಅಲ್ವಾ ಇದನ್ನ ಹಾಕೊಂಡ್ರೆ? ಹೌದಾ? ಸಾಕಿನ ಮೇಡಮ್? ನೀಟಾಗಿ ಮಾಡಿ. ಬೈಕೇನೋ ತಿರ್ಸ್ಕೊತಾಳೆ ಬೇಕಾದ್ರೆ ಇದ್ರಲ್ಲೇ ನೋಡಿ ಗೈಸ್. ಇದರಲ್ಲಿ ಯಾವುದು ಬಯಕೆ ಇಲ್ಲ, ಅದು ಬೇರೆ ಸಪ್ರೇಟ್. ಅದು ಇಟ್ ಈಸ್ ಓನ್ಲಿ ಬ್ಲ್ಯಾಕ್ ಡ್ರೆಸ್ಸಿಗೆ ಮಾತ್ರ ಹಾಕೊಳ್ಳೋದು ನೋಡಿ. ಫೇವ್ರೇಟ್ ಏನಿಲ್ಲ. ನಾನಂದೆ ದಿಸ್ ಈಸ್ ಮೈ ಫೇವ್ರೇಟ್ ವಾಚ್ ಅಂದೆ. ನಂಗೆ ಆ್ಯಕ್ಚುಲಿ ಇದೇ ವಾಚ್ ಇಷ್ಟ. ನಂಗೆ MK ಅದೆಲ್ಲದಕ್ಕಿಂತನೂ ನಂಗೆ ಈ ವಾಚ್ ತುಂಬ ಇಷ್ಟ ಅಂತ ಹೇಳಿದ್ರೆ, ಇದು ನಮ್ಮ ಅಣ್ಣ ಕೊಡ್ಸಿರೋದು. ಇದು ಗಿಫ್ಟ್ ಏನೋ ದಟ್ ಈಸ್ ಓನ್ಲಿ ಬ್ಲ್ಯಾಕ್ ಅಂತ ಹೇಳ್ತಾವೆ. ಆ್ಯಕ್ಚುಲಿ ನನ್ನ ಹತ್ರ ವೆಸ್ಟರ್ನ್ಗೆ ಜೀನ್ಸ್ ಟಾಪ್ಗೆ ಹಾಕೊಳ್ಳೋದು ಇದು ಒಂದೇ ಇರೋದು ನನ್ನ ಹತ್ರ. ಇನ್ನೆಲ್ಲ ಸ್ವಲ್ಪ ಟ್ರೆಡಿಷ್ನಲ್ ವೇರ್ಗೆ ಹಾಕೊಳ್ಳೋ ಥರ ಇದೆ ಮೇಡಮ್ ನನ್ನ ಹತ್ರ. ಜಾಸ್ತಿ ಜೀನ್ಸ್ಗೆ ಹಾಕೊಳ್ಳೋ ಥರ ಇಲ್ವೇ ಇಲ್ಲ ನನ್ನ ಹತ್ರ. ಹೇಳ್ತಾಳೆ ಇವಾಗ ನೆಕ್ಸ್ಟ್ ಇವಳಷ್ಟಿರೋ ವಾಚ್ ನನ್ನ ಹತ್ರ ಇಲ್ವೇ ಇಲ್ಲ. ಸೇಂಗ್ ಎಸ್ ಮಧುಲಿ ನೀವು ವಾಚ್ ಕೊಡ್ಸೋದು ಅದೆಲ್ಲ ಇಲ್ವಾ? ನೀವು ಇವಾಗ ನೆಕ್ಸ್ಟ್ ತಂದಿದ್ದೀರಾ ಎಲ್ಲಾನು? ಚಿಕ್ಕ ಫೋನ್ ತಂದೇ ಇಲ್ಲ ನಾನು. ಅಲ್ಲಿ ಚಿಕ್ಕ ಫೋನ್ ಅದೇನೆ. ಸೊ ಈಗ ನಾವು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಹೆಂಗಿದ್ರು ಊಟದ ಟೈಮ್ ಆಗಿತ್ತು. ಮೇಡಮ್ಗೆ ಟೈಮ್ ನಾವು ಊಟಕ್ಕೆ ಹಾಕ್ಲೇಬೇಕು, ಇಲ್ಲ ಅಂದರೆ ಅವರು ಭದ್ರಕಾಳಿ ಡನ್ ಆಗ್ಬಿಡ್ತಾರೆ. ಪಾಪು ನಾನಲ್ಲ. ಸೊ ಹಾಗಾಗಿ ಈಗ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ಅವರೇ ಹೇಳಬೇಕು. ಫುಲ್ ಚೇಂಜ್ ಸ್ವಾತಿ ಮೇಡಮು. ಚೇಂಜ್ ಸ್ವಾತಿ ಮೇಡಮ್. ನಿಶಾರ್ ಬರೋಷ್ಟರಲ್ಲಿ ಒಂದು 5 ಸಲ ಕೇಳಿದ್ಲು ಬಂದಾಗಿಂದ. ಬಂದು 5 ಗಂಟೆಲಿ ಬಂದಲ್ಲ, ಮನೆ ಬಾಗ್ಲು ತೆಗೆದ್ನಲ್ಲ. ಮೇಲ್ ಬಂದ ತಕ್ಷಣ ಕೇಳ್ದಲ್ವೇನೆ, ಅವಾಗ ಫೋನ್ ಕೇಳಿದ್ಲು. ಆಮೇಲೆ ನನಗೆ ನೆನೆ ಕಟ್ ಮಾಡಿಸುವಾಗ ಅಕ್ಕ ಯಾವ ಕಟ್ ಮಾಡಿಸ್ಲಿ, ನೀವು ತೋರಿಸಿ ಎಷ್ಟು ಲೆಂತ್ ಮಾಡಿಸ್ಲಿ, ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಅಂತಿದ್ದೆ. ಅಕ್ಕ ಫುಲ್ ಇಲ್ಲಿಗೆ ಮಾಡಿಸ್ಬಿಟ್ರು. ಚೆನ್ನಾಗೈತೆ, ಎಲ್ಲರೂ ಕಮೆಂಟ್ ಮಾಡ್ತಾವ್ರೆ ಚೆನ್ನಾಗಿ ಕಾಣಿಸ್ತಿದೆ. ಅದು ಇವಾಗ ಸ್ವಾತಿಗೆ ಫುಲ್ಲು ಇಷ್ಟ ಆಗೋಗಿರೋದಕ್ಕೆ. ಒಂದ್ ಕಡೆ ಸ್ಪಂದನೆ ಮೇಡಮ್ ಏನಿ ಅಷ್ಟು ಕಟ್ ಮಾಡಿಸ್ಬಿಟ್ಟಿದ್ಯಾ ತುಂಡುಕೆ ಅಂತ ಹೇಳಿರ್ತಾಳೆ. ಹೇಳಿದ್ಲು. ಆಮೇಲೆ ಅದಕ್ಕೆ ಮತ್ತೆ ಅವಳ ಕೇಳಿದೆ ನಿಮ್ಗೆ. ಗೈಸ್ ಇವಾಗ ಬಿಲ್ ಬಂದಿದೆ. ತೊಳಿ ನಿಶಾರೆ, ನೀವೇನು ಪೇ ಮಾಡಕ್ಕೆ ಹೋಗ್ಬೇಡಿ. ಅಲ್ಲ ಯಾರ ಹತ್ರ ಆದರೂ ಕೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಕಾಲು ಹಿಡ್ಕೊಂಡು ಬೇರೆಯವ್ರ ಕೇಳಿ ಪೇ ಮಾಡಿಸಿ. ಈ ಥರ ಎಲ್ಲ ಮಾಡಿಸಲ್ಲ ಅಂತ ಗೊತ್ತು ಗೈಸ್. ಮಾಡು, ಪೇ ಮಾಡು. ಪ್ರತಿ ಸತಿ ಅಲ್ಲ ಅನ್ಕೊಂಡು ಬಿಡು ಅವಳೆ ಮಾಡ್ತಾಳೆ ಅಂದ್ಬಿಟ್ಟು ಇಟ್ಬಿಟ್ಟು ತಗೊಳ್ಳಿ ಮದುವೆ ಅಂತ ನನಗೆ ಕೊಡ್ತಾಳೆ ಅಕ್ಕ. ಅಷ್ಟೇ ತಾನೇ ಬಿಡೆ ಮದು. ಹಾಂ ತಗೊಳ್ಳಿ, ಇಷ್ಟೇ ಬಜೆಟ್ ಮುಗೀತು ನೀವು. ಓಕೆ, ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಶಾ ಅವ್ರ ಹತ್ರ ಸ್ವಲ್ಪ ಕೆಲಸ ಇದೆ ನನಗೆ. ಏನಿಲ್ಲ ನಿಶಾ ಅವರೇ, ಎಸ್ ಆರ್ ನೋ? ಇಲ್ಲಿ ಕರ್ಕೊಂಡ್ಬಿಟ್ಟು ಎಸ್ ಆರ್ ನೋ ಅಂದರೆ ಎಸ್ ನೋನಾ? ಎಸ್ಸೆ. ಕೊಡಿ ಹಂಗೆ. ಏನು ಕಾರ್ಡ್ ಕೊಡಿ. ಕಾರ್ಡಾ? ಎಸ್. ಏನಕ್ಕೆ ಬೇಕು ಕೊಡು. ಏನಕ್ಕೆ ಗಿನಕ್ಕೆ ಎಲ್ಲ ಇಲ್ಲ. ಎಸ್ ಆರ್ ನೋ ಅಷ್ಟೇ ಹೇಳು. ಏನೋ ಮಾಡ್ತಾಳೆ ಗೈಸ್ ಇವತ್ತು. ಗೈಸ್ ನೋಡಿ, ನಿಶಾ ಆರ್ ಅವರ ನಾವು ಕಾರ್ಡನ್ನು ತೆಗೆದುಕೊಂಡು ಹೋಗುತ್ತಿದ್ದೇವೆ. ನೀವು ಇಲ್ಲೇ ಇರಿ, ನಾವು ಹೋಗಿದ್ದು ಬರ್ತೀವಿ. ಓಕೆ, ಏನ್ ತರ ಕೇಳ? ಏನೋ ಬರದಾ? ಗೈಸ್ ಅಮೌಂಟ್ ಕಟ್ಟಾಗಿದೆ ಅಕೌಂಟಲ್ಲಿ. ಏನು ತಗೊಂಡೋಳೆ ಏನೋ ಗೊತ್ತಿಲ್ಲ. ಬೈಕ್ ಇತ್ತಲ್ವೇನೆ? ಇತ್ತು, ಬಟ್ ಇದು ಒಂದು ಬೇಕಿತ್ತಲ್ಲ ಫೋನ್ ಕನೆಕ್ಟ್ ಮಾಡೋಕ್ಕೆ. ನಿಮ್ಮಿಂದ ಹೆಂಗು ಸೇಯಿಂಗ್ ಎಸ್ ಅಲ್ವಾ ಅನ್ನೋಕ್ಕಾಗಲ್ಲ ಅವಳು. ಸೊ ಹಾಗಾಗಿ ತಗೊಬಿಡೋಣ ಅಂತ ಅಂದ್ಬಿಟ್ಟು ಇದು ಎಲ್ಲರಿಗೂ ಯೂಸ್ ಆಗುತ್ತೆ. ಬಟ್ ನಿಖಿಲ್ ರವೀಂದ್ರ ಅವ್ರ ಹತ್ರ ಇದು ಮಾಡ್ಬೋದಿತ್ತಲ್ವಾ? ಓಕೆ, ಬನ್ನಿ, ಪರವಾಗಿಲ್ಲ. ಬಟ್ ಇರಲಿ ಇದು. ಎಸ್, ಡನ್. ನೆಕ್ಸ್ಟ್ ಮಾಡೋಣ ಬನ್ನಿ. ಗೈಸ್ ಇವಾಗ ನಾವು ಮಾಲ್ಗೆ ಬಂದಿದ್ದೀವಿ. ಏನಿಲ್ಲ, ನಿಶಾ ರವೀಂದ್ರಗೆ ಒಂದು ಸಣ್ಣ ಕೆಲಸ. ನಿಶಾ ರವೀಂದ್ರ ಅಲ್ಲಿ ಎಲ್ಲರೂ ಆಂಟಿ ಇರ್ತಾರಲ್ಲ, ಮಾಪಿಂಗ್ ಆಂಟಿ ಹತ್ರ ಮಾಪ್ ಇಸ್ಕೊಂಡ್ಬಿಟ್ಟು ಅಲ್ಲಿ ಸ್ವಲ್ಪ ವಾಶ್ರೂಮ್ ಎಲ್ಲ ಮಾಪ್ ಮಾಡಿಬಿಡ್ತೀರಾ? ಬನ್ನಿ. ಈಗ ತಲೆ ಹೊಡಿದ್ದಂಗೆಲ್ಲ ಆಂಟಿ ಯಾವುದೋ ಆಂಟಿ ಮಾಪ್ ಎತ್ಕೊಂಡು ಹೋಗ್ತಾಯಿದ್ರು. ಗೈಸ್
ಎಂತೆಂಥ ಕೆಲಸ ಮಾಡಿಸ್ತವಳು ನನ್ನ ಹತ್ರ. ಎಲ್ಲಿತ್ತಿದ್ದು ಮಾಡೇನೆ ಅಲ್ಲಿ ವಾಶ್ರೂಮ್ ಒಳಗೆ ಏನು ಮಾಡ ಅವ್ರು ಬಂದಿದ್ದಕ್ಕೆ ಎಲ್ಲಿತ್ತಿದ್ದು ಅಂತ ಹೇಳಿ ಡೌ ಮಾಡ್ತಾಳೆ. ಇಡುವ ಮಂಟಿ ಬರ್ತಾವಳೆ ಮಾಡ್ತಾ ಬರ್ತಾವಳೆ. ಸಕ್ಸಸ್. ಇನ್ನೊಂದು ಏನು ಗೊತ್ತಾ ಗೈಸ್ ಪ್ರಾಬ್ಲಮ್ ಇಲ್ಲಿ ಮೈಸೂರಲ್ಲಿ ಎಲ್ಲೋದ್ರೂ ವಿಡಿಯೋ ಅಲೋ ಇರಲ್ಲ. ವಿಡಿಯೋ ಮಾಡಬೇಡಿ ಅಂತಾರೆ, ಇಲ್ಲ ಪರ್ಮಿಷನ್ ಇಲ್ಲ ಅಂತಾರೆ. ಅದೇ ಕಷ್ಟ ಇಲ್ಲಿ ಏನು ಚಾಲೆಂಜ್ ವೀಡಿಯೋಸ್ ಮಾಡೋದಕ್ಕಾಗಲಿ ಇಲ್ಲ ಪಬ್ಲಿಕ್ ವೀಡಿಯೋಸ್ ಮಾಡೋದಕ್ಕೆ ಮೈಸೂರಲ್ಲಿ ಅದೇ ಕಷ್ಟ. ಓಕೆ ಗೈಸ್, ಇವಾಗ ಇನ್ನೊಂದು ಸೇಯಿಂಗ್ ಇದೆ. ಇದು ನಿಶಿಗೆ ಇಷ್ಟ ಆಗಲ್ಲ ಮಾಡೋಕ್ಕೆ, ಬಟ್ ಅದ್ರಲ್ಲಿ ಒಂದು ಇಷ್ಟ ಇದೆ ನಿಶಿಗೆ. 2 ಆಪ್ಷನ್ ಕೊಡ್ತೀನಿ, ಅದರಲ್ಲಿ ಒಂದು ಆದರೂ ಪಿಕ್ ಮಾಡಿಬಿಟ್ಟು ಅವಳು ಮಾಡಬೇಕು. ಎಸ್ ಆರ್ ನೋ? ಎಸ್. ಎಸ್ಸಾ? ನೀನು ಹೇಳು ಫಸ್ಟು. ಅದಕ್ಕೆ ಕೇಳ್ತಾ ಇದ್ದೀನಿ. ಎಸ್ಸಾ? ಹೇಳು ಫಸ್ಟು. ಏನಿಲ್ಲ, ನೀನು ಸಣ್ಣದೊಂದು ಟ್ಯಾಟು ಹಾಕ್ಸ್ಕೋಬೇಕು, ಇಲ್ಲ ಅಂದರೆ ನಾನು ಹೇಳ್ದಂಗೆ ಹೇರ್ ಕಟ್ ಮಾಡಿಸ್ಕೋಬೇಕು. ಯಾಕಂದರೆ ಅವಳು ರೀಸೆಂಟಾಗಿ ಹೇಳ್ತಾ ಇದ್ಲು ನಾನು ಹೇರ್ ಕಟ್ ಮಾಡಿಸಲ್ಲ, ಲಾಂಗ್ ಬಿಡ್ತೀನಿ ಅಂತ ಹೇಳ್ತಾ ಇದ್ಲು. ಮತ್ತು ಅವಳು ಟ್ಯಾಟು 50-50 ಇಲ್ಲಿದ್ದಾಳೆ. ಅವಳು ಫ್ರೆಂಡ್ಸ್ ಜೊತೆ ಹಾಕ್ಸ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ಲು, ಇಲ್ಲಾಂದರೆ ಇಷ್ಟ ಇರಲಿಲ್ಲ. ಎರಡರಲ್ಲಿ ಆ್ಯಕ್ಚುಲಿ ಇಷ್ಟ ನನಗೆ ಒಂದು ಚಿಕ್ಕದು ಒಂದು ಏನಾರು ಹಾಕ್ಸ್ಕೋಬೇಕು ಅಂತ ಟ್ಯಾಟುನ ಹಾಕ್ಸ್ಕೊತೀನಿ. ಅರೆ ಅಣ್ಣಂಗೆ ಇಷ್ಟ ಇಲ್ಲ. ಏನಿಲ್ಲ, ಚಿಕ್ಕದು ಹಾಕ್ಸ್ಕೊ, ಚಿಕ್ಕದೇ, ದೊಡ್ಡದೆಲ್ಲ ಬೇಡ, ಸಣ್ಣದು. ವಾ, ಖುಷಿ ಆಗುತ್ತೆ ನನಗೆ ಕೊಟ್ಬಿಟ್ಟು. ಯಾಕೆಂದರೆ ನಾನು ಹಾಕ್ಸ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ, ಎರಡರಲ್ಲೂ ಐತೆ. ಬಟ್ ಸ್ವಯಂ ಆಗಿ ಹೋಗಿ ಹಾಕ್ಸ್ಕೊತಾ ಇರಲಿಲ್ಲ. ಒಂದೇನಾದ್ರು ಹಾಕಿಸ್ಕೋಬೇಕು ಅಂತ ನಂಗೆ ತುಂಬ ಇಷ್ಟ ಇತ್ತು. ಬಟ್ ಅಣ್ಣಂಗೆ ಟ್ಯಾಟು ಎಲ್ಲ ನನಗೂ ಇಷ್ಟ ಇಲ್ಲ. ಟ್ಯಾಟು ಎಲ್ಲ ಮೈ ತುಂಬ ಟ್ಯಾಟು ಹಾಕ್ಸ್ಕೊಂಡ್ರೆ ನಿಮ್ಮಣ್ಣನ ಮೈಯಲ್ಲೆಲ್ಲ ಐತಲ್ಲಪ್ಪ, ಇಷ್ಟ ಆಗಲ್ಲ. ಬಟ್ ಒಂದೇ ಒಂದು ಚಿಕ್ಕದೇನಾದರೂ ಮೀನಿಂಗ್ಫುಲ್ ಇರೋದು, ಇಲ್ಲ ನನಗೆ ಇಷ್ಟ ಆಗೋಂಥ ಥರದ್ದು ಹಾಕ್ಸ್ಕೋಬೇಕು ಅಂತ ಇತ್ತು ನನ್ನ ವಿಶ್ ಲಿಸ್ಟಲ್ಲಿ. ಇದೆ ಒಂದು 5 ವರ್ಷದಿಂದ. ಓ ಹೌದಾ ಗೈಸ್, ಅದು ನೋಡಿ ಭಯನೇ ಆಗೋಯ್ತು ನನಗೆ. ಏನಕ್ಕೆ ಯೂಸ್ ಇದು? ಒಳ್ಳೆ ಮುಂಚ್ರೋದಂಗೆ ಹೋಯ್ತಾ ಇಲ್ವಾ? ಏನೋ ರಿಸರ್ಚ್ ಮಾಡ್ತಾ ಇದ್ದೆ. ನಮ್ಮ ಚಂಪು ಹೋದಂಗೆ ಹೋಯ್ತೈತಲ್ವಾ? ಇಲ್ಲ, ಯಾವುದೋ ಡೈನೋಸರ್ ಹೋದಂಗೆ ಹೋಯ್ತೈತೆ. ಭಯನೇ, ಪ್ರಾಣಿ ಹೋಗೋ ಥರ ಹೋಗ್ತಾ ಇದೆ. ಓಕೆ ಗೈಸ್, ಬನ್ನಿ ಹೋಗೋಣ. ಗೈಸ್, ಇವಾಗ ಹಂಗೆ ಕುವೆಂಪು ನಗರ್ಗೆ ಹೋಗ್ತಾ ಇದ್ವಿ ಟ್ಯಾಟು ಹಾಕ್ಸ್ಕೊಳ್ಳೋಕೆ. ಆನ್ ದ ವೇ ನಮ್ಮ ಮೈಸೂರು ಪ್ಯಾಲೇಸ್, ನಮ್ಮ ಎಮ್ಮೆ ಆ ರೋಡ್ ಮುಂದೆನೇ ಪಾಸ್ ಆಗ್ತಾ ಇದ್ವಿ. ಅದಕ್ಕೆ ಇವಾಗ ನಿಶಾ ಹೋಗ್ಬಿಟ್ಟು ಪ್ಯಾಲೇಸ್ ಮುಂದೆಗಡೆ ಐ ಲವ್ ಮೈಸೂರು ಅಂತ ಒಂದು ಸಾಂಗ್ ಆಡಬೇಕು. ಯಾವ ಸಾಂಗ್ ಗೊತ್ತಾ? ಚಂದ ನೋಡೋದೆ ಆನಂದ, ಲವ್ ಯು ಮೈಸೂರು. ಜೋರಾಗಿ ಇರಿಚ್ಬೇಕು. ಯಾರು? ಪ್ಯಾಲೇಸ್ ಮುಂದೆ ಹೋಗು. ಸರಿ, ಗೋ ಅಂಡ್ ಕಮ್. ಹಾಯ್ ಗೈಸ್, ಈಗ ನಾವು ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಇಷ್ಟು ಜನದ ಮುಂದೆ ಕಿರ್ಚ್ಕೊಂಡು ಆಡ್ಬೇಕಂತೆ ಅಂತೆ. ಅಬ್ಬಾ ದೇವ್ರೆ, ಯಾರು ಒಬ್ಬರು ಮುಂದೆ ಇದ್ರೆ ವಿಡಿಯೋ ಮಾಡೋದು ಕಷ್ಟ. ನಾನು ಓಕೆ, ಅವ್ರು ಕರ್ನಾಟಕದವ್ರು ಅಲ್ಲ ಅನ್ಸುತ್ತೆ. ಆಡ್ಲಾ? ಅಲ್ಲಿ ನೋಡಿ ಗೈಸ್, ಅಲ್ಲಿ ತೋರಿಸಿ. ಚಾಮುಂಡಿಗಿರಿಯಿಂದ ನಮ್ಮೂರ ಅಂದ ಚಂದ ನೋಡೋದೆ ಆನಂದ, ಲವ್ ಯು ಮೈಸೂರು ಶ್ರೀಗಂಧ ನಮ್ಮೂರು. ಅಪ್ರ ಆಗುತ್ತಾ ನೋಡಿ ಮೇಡಮ್. ಗೈಸ್, ಇವಾಗ ನಾವು ಟ್ಯಾಟು ಹಾಕ್ಸಲು ಬಂದಿದ್ದೇವೆ. ಡಿಸೈನು ಎಲ್ಲ ಕನ್ಫರ್ಮ್ ಆಗಿದೆ. ಇವಾಗ ನನಗೆ ಇನ್ನೊಂದು ಭಯ ಏನಂದರೆ ತುಂಬ ದೊಡ್ಡದಾಗಿ ಬಂದ್ಬಿಡುತ್ತಾ ಅಂತ ಒಂದು ಭಯ ಆಗ್ತಾ ಇದೆ ಮೇಡಮ್. ಭಯ ಆದರೆ ನಾನು ಏನಾರು ಹೆಚ್ಚು ಕಡಿಮೆ ಆದರೆ ಇವ್ಳ ಮೇಲೆ ಗೈಸ್. ಮಗಳೇ ಅಲ್ಲ, ನನಗೆ ಸೈಜು ಡಿಸೈನು ಎಲ್ಲ ಹಾಕ್ಸ್ಕೋಬೇಕು, ಎಲ್ಲ ಡಿಸೈನ್ ಮಾಡಿದವಳು ಇವಳು. ಇವಾಗ ಲಾಸ್ಟಲ್ಲೆಲ್ಲ ನನ್ನ ತಲೆ ಮೇಲೆ ಇಕ್ತವಳೆ. ಅದು ಚಿಕ್ಕದು ಮಾಡೋಕ್ಕಾಗಲ್ವಂತೆ. ಮಾಡ್ಬೋದು, ಬಟ್ ನೀವೇನಾದ್ರು ದಪ್ಪ ಆದಾಗ ಅದು ಏನೋ ಎಕ್ಸ್ಪೆಂಡ್ ಆಗುತ್ತೆ ಅಲ್ವಾ, ಸೊ ಚಿಕ್ಕದಾಗುತ್ತೆ. ಅದೇನೇನೋ ಸಮಥಿಂಗ್ ಏನೇನೋ ಹೇಳಿದ್ರು. ಸೊ ಹಾಗಾಗಿ ಇವಾಗ ಕೊಡಿ ವಿಶಾಲವೇಂದ್ರ. ಕ್ಯಾಮ್ರಾ ಬರ್ಸಿಲ್ವಾ ನಿಶಾರವೇಂದ್ರ? ದಟ್ ಒನ್ ಈಸ್ ನೈಸ್.
ಸ್ವಲ್ಪ ಇದು ಹಾರ್ಟ್ ದೊಡ್ಡದಾಗಿ ಇವಾಗ ಮಾಡಿರೋದು ಇಲ್ಲ ಹಾರ್ಟ್ನ ಮಾತ್ರ ದೊಡ್ಡದು ಮಾಡಿದ್ದೀವಿ. ಇದೇನಾಗಿದೆ? ಇದಕ್ಕೂ ಇದು ಇದು ಚಿಕ್ಕದು. ಹಾಂ ಹಾಂ, ಈ ಸೈಜ್ ಓಕೆ. ಅದೇ ಇದು ಓಕೆ ಅಲ್ವಾ? ಹಾಂ, ಇದು ಓಕೆ. ಏನಾಗಲ್ಲ ಏನಾಗಲ್ಲ ಅಲ್ಲ, ಇವಳು ಇಷ್ಟಕ್ಕೆ ಹೆಂಗೆ ಅಂತೊಳಲ್ಲ. ಇನ್ನು ಮಗು ಟುಟ್ಟೆ ಇದರಲ್ಲಿ ಹೇಳ್ತೊಳಾಲೆ ಕಣ್ಣಲ್ಲಿ ನೀರು ಭಯ ಆಗ್ತೈತೆ ನನಗೆ. ಬಿಡಿ, ಒಂದು ಇಂಜೆಕ್ಷನ್ಗೆ ಎಷ್ಟು ಭಯ ಪಟ್ಕೋತೀನಿ. ಬ್ರೋ, ನಾವು ಐಬ್ರೋ ಮಾಡಿಸ್ತೀವಲ್ಲ ಅಷ್ಟು ಜಾಸ್ತಿ ಪೇನ್ ಮಾಡಬೇಡಿ. ಫಸ್ಟ್ ಟ್ಯಾಟು ಅಲ್ವಾ, ಕಾನ್ಷಿಯಸ್. ನೀವೇ ಬರ್ತೀರಾ? ಹಾಂ, ಅದೇ ಇಲ್ಲ, ಲಾಸ್ಟ್ ಇದೆ. ಪೇನ್ ಆಗಲ್ಲ, ನಿಜವಾಗ್ಲೂ ಪೇನ್ ಆಗಲ್ಲ. ಭಯ ಆಗ್ತೈತೆ ನನಗೆ. ನಿಜವಾಗ್ಲೂ ಪೇನ್ ಆಗಲ್ಲ, ಆರಾಮಲ್ಲಿ ಕೂತ್ಕೊಳ್ಳಿ. ಪೇನ್ ಆದ್ರೆ ನಾನೇ ಬಿಟ್ಕೊಡ್ತೀನಿ. ಕೆಂಪುಗೈತವಳೆ. ಆರಾಮಲ್ಲಿ ಏನು ಹೆಂಗಾಗುತ್ತೆ ಹೇಳಿ? ಏನೂ ಆಗಲ್ಲ. ನೀವು ಫಸ್ಟ್ ಹಾಕ್ಸ್ಕೋ ಗುರು, ಗೊತ್ತಾಗುತ್ತೆ ಅವಾಗ. ಪೇನ್ ಆಗಲ್ಲ ಮ್ಯಾಮ್, ನಿಜವಾಗ್ಲೂ ಮಲ್ಕೊನಿಷ ನೀನು ಕಣ್ಮುಚ್ಚು. ಹಾಂ, ಲೇಟ್ ಆಗುತ್ತಂತೆ, ಮಲ್ಕೊ. ಬಿಟ್ರೆ ಮಾಡ್ಕೊಡ್ತೀನಿ. ಏನಕ್ಕೆ ಕ್ಲೈಂಟ್ ಇದ್ದಾರೆ? ಚಾಮುಂಡೇಶ್ವರಿ. ಹಾಂ, ಇದಕ್ಕೆ ಓಕೆ ಭಯ ಆಗ್ತೈತೆ. ನಿಜವಾಗ್ಲೂ ಪೇನ್. ಆ ಕಡೆ ತಿರ್ಕೊ ನಿಶಾ, ನೀನು ಆ ಕಡೆ ತಿರ್ಕೊ. ಆರಾಮಲ್ಲಿ ಕೂತ್ಕೊಳ್ಳಿ. ಚಂಪುಗುಂಡ, ಜೈ ಚಂಪುಗುಂಡ. ಆ ಕಡೆ ತಿರ್ಕೊ ನೀನು. ಪೇನ್ ಇದೆಯಾ? ಎಂಥದ್ದು ಇಲ್ಲ ಕೇಣ. ಓಕೆ ಓಕೆ. ಚೂರು ಐತೈತೆ ಅಷ್ಟೇ. ಹೌದಾ? ಏನಾರ ಆಯ್ತಾಯ್ತಾ? ಇಲ್ಲ, ಓಕೆ. ಮತ್ತೆ ದೇವ್ರೆ, ಇಷ್ಟೇನಾ? ಚೂರು ಚುಚ್ದಂಗೆ ಐತೈತೆ ಅಷ್ಟೇ. ಓಕೆ. ಬ್ರೋ 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 ಐತೈತೆ. ಅಷ್ಟು ಶೇಡ್ ಮಾಡ್ತಿದ್ದೀರಾ? ಸ್ಕ್ರ್ಯಾಚ್ ಮಾಡಿದಾಗ ನೋವಾಗುತ್ತೆ ಸ್ವಲ್ಪ. ಹೆಂಗೆ ಕೇಳಿ. ಬೇಕಿತ್ತ ಅದಕ್ಕೆ ಏನು ಮುದ್ರತಾ ಇಲ್ಲ. ಆಫ್ ಮಾಡ್ಲಾಣ 2 ನಿಮಿಷ. ಏನು ಹೇಳಿ? ಇಷ್ಟ ಹಾಕ್ಸ್ಕೊಂಡಿದ್ರಿ ಇದೇ ಡೈಲಾಗ್ ಬರುತ್ತೆ ಅಂತ ಹೇಳಿಲ್ವಾ? ನಿಂಗೆ ಇಷ್ಟ ತಾನೆ? ಏನದು ನಾಯಿ ಕಾಲ ಕಾಲ್ ತಾನೇ ಅದು? ಅಲ್ಲ, ಗುಂಡೆ ಚಂಪುದು. ಪಾದ ಅಲ್ವಾ ಇದು? ಹಂಗಾರೆ ಪಾದದ್ದು ಇದಿರುತ್ತಲ್ಲ ಫುಡ್ಡು. ಫುಡ್ ಚೆನ್ನಾಯ್ತಾ? ಬೇಕೈತಾ? ಮದ್ದೆ ಕೈಯೆಲ್ಲ ಒಣಗೋಗೈತೆ. ಒಂದು ಆಸೆ ಇತ್ತು, ಹೆಂಗಿದ್ರು ಅವ್ರೊಂದು ಆಪ್ಷನ್ ಕೊಟ್ಟರು. ಸೊ ಸಿಕ್ಕಿದ್ದೆ ಚಾನ್ಸ್ ಅಂತ ಮಾಡಿಸ್ಕೊಬಿಟ್ಟು. ಏನಿದು? ಇದೆಲ್ಲ ಶಾಕು, ಇದು ಶಾಕು. ಯಾಕೆ ಡಿ ಪಿನೂ ಚೇಂಜ್ ಮಾಡಕ್ ಹೋದೆ, ಪಾಸ್ಪೋರ್ಟ್ ಇದು ಕೇಳಿದ್ದು. ಡಿ ಪಿ ಯಾರು ತೆಗ್ದಿದ್ದೀರಾ? ನಿಮ್ಮ ಅಣ್ಣ ಕಳಿಸಿದ್ದು. ಗೈಸ್, ಯಾರೋ ಕಮೆಂಟ್ ಹಾಕಿದ್ರಪ್ಪ, ಇದನ್ನ ನೋಡ್ಬಿಟ್ಟು ನಾಗ ಚೈತನ್ಯ ಅವ್ರ ತರ ಕಾಣ್ತಾ ಇದಾರೆ. ಚೆನ್ನಾಗಿ ಕಾಣಿಸ್ತೈತೆ. ಹಂಗಲ್ಲ ಕಮೆಂಟು. ಪ್ರೆಗ್ನೆಂಟ್ ಆಗಿರೋದು ಮಧು ಅವರು, ಆದ್ರೆ ನಿಖಿಲ್ ಅವರು ತುಂಬಾ ಗ್ಲೋ ಆಗಿ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತ. ಅದಕ್ಕೆ ನೋಡಿ ಸೈಡ್ ಬಾಚ್ಬಿಟ್ಟೆ, ನೀ ಚೆನ್ನಾಗಿ ಕಾಣಿಸ್ಬಾರ್ದು ಅಂದ್ಬಿಟ್ಲು. ನಾನು ಯಾವಾಗಂದೆ ಹೇಳು ಏನು ಬಿಡ್ತಾ ಇಲ್ಲ, ಬೆಣ್ಣೆ ಹಿಂಗೆ ಹಿಡ್ದದೆ ಕೈನ. ಅದೇನು ಹೇಳಿ? ಏನಂತ ನಂಗೆ ಗೊತ್ತಾಗಿರೋ ಪದೇನು ಅದು. ಕಟ್ಟಾದ್ಮೇಲೆ ಇನ್ನೊಂದು ಏನೋ ನಡೀತಿದೆ ಗೈಸ್. ಪಾದ ತಾನೇ ಅದು? ಹೌದು, ನಾನು ಟ್ಯಾಟೂ ಹಾಕ್ಸಿದ್ದೀನಿ, ಅದು ಮ್ಯಾಟ್ರು. ಸರಿ, ಇಷ್ಟ. ಏನು ರಿಯಾಕ್ಷನ್ ಇಲ್ಲ. ನಾನು ಈ ಭಯಕ್ಕೆ ಎಷ್ಟೋ ವರ್ಷದಿಂದ ಟ್ಯಾಟೂ ಹಾಕ್ಸಿರ್ಲಿಲ್ಲ. ನಡೀರಿ, ಫ್ರಿಡ್ಜ್ ಒಳಗಡೆ ಕೂತ್ಕೊಳ್ಳಿ.
ಒಂದು 2 ನಿಮಿಷ ಬೇಡ, ಒಂದು 30 ಸೆಕೆಂಡ್ ಒಳಗಡೆ ಹೋಗಿ ಕೂತ್ಕೋಬೇಕು. ಸರಿ, ಇದು 2 ನಿಮಿಷನಾ? ನೋಡೋಣ ಎಷ್ಟೊತ್ತಾಗುತ್ತೆ ನಿನ್ನ ಕೈಲಿ. ಕೋಲ್ಡ್ ಐತೆ. ಡೋರ್ ಕ್ಲೋಸ್ ಮಾಡ್ತೀನಿ. ಡೋರು ಹ್ಞೂ ಉಸ್ರು ಕಟ್ಟಿಸ್ ಅದ್ಗಿದ್ರೆ ಏನಿಲ್ಲ ಗೈಸ್. ಹೊಡ್ಗಿಡ್ದು ಹೋಗಲ್ವಾ? ನೈಟ್ಗೆ ಏನು ಹೊಡೆದೋಗಲ್ಲ. ಹಂಗೆ ಮಡ್ಚ್ಕೋ ಕೂತ್ಕೋ. ಅಪ್ಪ ಹಿಂಗೆ ಕೊಲೆ ಮಾಡ್ಬಿಟ್ಟು ಫ್ರಿಜ್ ಒಳಗೆ ತುಂಬಿರ್ತಾರೆ. ತಣ್ಣಗದೆ ಮಲ್ಗಿರ್ತೀಯಲ್ಲ. ಬಾಯ್ ಗೈಸ್. ಉಸಿರು ಬಿಟ್ರೆ ಅಮ್ಮ ಏ ಕತ್ಲು ಕರ್ರಗದೆ ಕಪ್ಪು ಕತ್ಲು. ಗೈಸ್ ಕೈ ಕಾಲು ಅಲ್ಲಾಡ್ಸಕ್ ಆಗ್ತಾಯಿಲ್ಲ, ಜಾಗನೇ ಇಲ್ಲ. ಅಪ್ಪ ಬಂದೈರೆ ತೆಗಿಲ. ನೋಡಿ ಪಾಪ ಎಲ್ಲ ಹೆಂಗ್ ಕೂರ್ಸಿದೀರಾ ಈ ಐಟಮ್ಸ್ಗಳನ್ನ. ಸಮಯ 9:15 ನಿಶಾ ಅವರೇ, ರೈಸ್ ರೆಡಿ ಆಗಿದೆ. ಎಸ್, ಅದಕ್ಕೆ ಏನಾದರೂ ಕಾಂಬಿನೇಷನ್ ಆಗಿ ಮಾಡಿಕೊಡ್ತೀರಾ? ಏನು ಬೇಕು ನಿಮಗೆ? ನನಗೆ ಪಾಲಕ್ ಪಪ್ಪು. ಹಂಗಂದ್ರೆ ಏನು? ಪಾಲಕ್ ಪಪ್ಪು ಅಂದ್ರೂ ಗೊತ್ತಿಲ್ಲವೇ? ಪಾಲಕ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ ಮಂಗಳಮ್ಮ ಅವರು. ಜಸ್ಟ್ ನೀವು ಅದನ್ನು ರೆಡಿ ಮಾಡಿ ಸರ್ವ್ ಮಾಡಿದ್ರೆ ಸಾಕು. ಅಷ್ಟೇ, ರೆಡಿಯಾಗಿ ಇವಾಗ ಚಕ್ 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 ಅಂತ ಮಳೆ ಕೊಡ್ತಾ ಇರ್ತೀನಿ, ತಿಂತಾ ಇರೋ. ನೀನು ಅಡುಗೆ ಮಾಡ್ತಿದ್ಯ ಅಂತಾನೆ ಮಳೆ ಬರ್ತಾ ಇರೋದು. ನೋಡಿ ಬೆಂಗಳೂರಲ್ಲಿ ಬಂದು ನಿಂತಿದೆ. ಇವಾಗ ನಾವು ಮೈಸೂರಲ್ಲಿ ತರಿಸಿದೀವಿ, ಸಾರಿ ಕರ್ಸಿದೀವಿ. ಹೌದು, ಮಾಡೋಣವೇ? ಮಾಡೋಣ. ಇವತ್ತಿಗೆ ಇಷ್ಟೇ. ಮತ್ತೆ ನಾಳೆ ಮೇಡಮು ಸ್ಟಾರ್ಟ್ ಮಾಡ್ತಾರೆ. ನಾಳೆ ಮಧ್ಯಾಹ್ನ 1 ಗಂಟೆವರೆಗೂ ಇದೆ ನನಗೆ ಟೈಮು. ಓಕೆ, ಬಿ ರೆಡಿ. ಓಕೆ ಮೇಡಮ್. ನೋಡಿ ಗೈಸ್, ಇನ್ನೂ ಮಲ್ಗೋಳೆ ಅಕ್ಕ. ಏ ರಾಸ್ಕಲ್, ಹೇಳು ಸೇಯಿಂಗ್ ಎಸ್ ಆರ್ ನೋ? ಎಸ್ ಆರ್ ನೋ? ಟೈಮ್ ಎಷ್ಟು ಗೊತ್ತೇ? ಪಾಪ ಮಲ್ಕಳ್ಳಿ ಅಂತ ಬಿಟ್ಟರೆ ಮಲ್ಗೆ ಇರ್ತಾಳೆ ಗಾಯ್ಸ್, ಎದಳೋದೇ ಇಲ್ಲ. ಹಾಂ, ಬಾ ಬೇಗ ಬೇಗ ತಿಂಡಿ ಮಾಡಿಬಿಟ್ಟು ಕಾಫಿ ಮಾಡಿಕೊಟ್ಟು ಎಲ್ರಿಗೂ. ಎ ಸಿ ಹಾಕ್ಸಿರೋದ್ಕೋ ಅದಕ್ಕೋ ಅಕ್ಕ ಜುಮ್ ಅಂತ ಮನಿಕತ್ತಾಳೆ. ಹಾಂ, ಎಲ್ರಿಗೂ ಕನಸೆ ಬೀಳೋದು. ಎದ್ಬಾ ಎದ್ದೋಳಿಲಿ ಎದ್ದೋಳಿಲಿ ಎದ್ದೋಳೆ. ಡೈರೆಕ್ಟ್ ಬಾಯಾಕಿ ಬಿಸಿ ಇಲ್ಲವೇ? ಒಂದೆರಡು ತುತ್ತು ತರತೀನಿ. ತಿನ್ನಕ್ಕಾಗಲ್ಲ ಹಂಗೆ. ಏನು ನಾಯಿ ಟ್ಯಾಟೋಕ್ಸ್ ಇವ್ರೆ ಏನೇನು ಕೊಡ್ತಾಳೆ ಗೈಸ್. ನೋಡುದು ಡಾಗ್ಸಿಗೆ ಎಷ್ಟು ಕಷ್ಟ. ಗೈಸ್, ಇವಾಗ ನಾನು ಆಲ್ಮೋಸ್ಟ್ ಒಂದು 90 kg ಐಸ್ ತರಿಸಿದ್ದೀನಿ. ಐತೆ ನಿಶಾ ಅವ್ರಿಗೆ. ಇವಾಗ ಅವ್ರ ಅಣ್ಣಂಗೆ ಚಾಲೆಂಜ್ ಕೊಟ್ಟಿದ್ಲು ಇದನ್ನು, ಆದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸ್ತಾ ಇದ್ದೀನಿ ಅದನ್ನು. ಯಾಕಂದರೆ ಅವಳಿಗೆ ಚಳಿ ಅಂದರೆ ಆಗೋಲ್ಲ, ಕೋಲ್ಡ್ ಅಂದರೆ ಆಗೋಲ್ಲ. ಸೊ ಹಾಗಾಗಿ ಅವಳು ಒಳಗಡೆ ಇದ್ದಾಳೆ, ತೆಗಿಯೋಕ್ಕೆ ಸಾಹಸ ಮಾಡ್ತಾವ್ರೆ. ಈ ಥರದ್ದು 2 ತೊಗೊಂಡೋಗಾಗಲೇ ಒಳಗಿಟ್ಟಿದ್ದಾರೆ. ಅದು ಮೇಲೆ ಎತ್ತಬೇಕು, ಎಳೆದ್ರೆ ಬರಲ್ಲ. ಒಳಗಡೆ ಈಗ ಮಿಷಿನ್ನ ನಿಲ್ಲಿಸ್ತಾ ಇದ್ದೀವಿ. ಎಲ್ಲ ಪುಡಿ ಮಾಡಿ ಫುಲ್ ಐಸ್ ತುಂಬಿಟ್ಟಿದ್ದೀವಿ. ನೋಡೋಣ
ಆಕ್ಸೆಪ್ಟ್ ಮಾಡ್ತಾಳ ಏನು ಮಾಡ್ತಾಳ. ಅಯ್ಯೋ ಬ್ಯಾಟ ಕಬತ್ತೀನಿ ಇರಪ್ಪ. ತುಂಬಾ ಇಷ್ಟ ಇಲ್ಲಿ ನೀನು ನಿನಗೆ ಯಾರು ತುಂಬಾ ಬೇಡಲ್ಲ ನನ್ನ ಬಿಟ್ಟು ನೀನು ನಾನು ಈ ಟೈಮಲ್ಲಿ ಆಗಲ್ಲ ನನ್ನ ಬಿಟ್ಟು ನಿಕ್ಕಿಲ್ಲ ನಿಖಿಲ್ ರವೀಂದ್ರ ನಾನು ಕೊಟ್ಟಿದ್ದೆ ಸೇಮ್ ಅವ್ರಿಗೆ ಟ್ವಿಸ್ಟ್ ಏನಂದ್ರೆ ಇಬ್ರು ಹಿಡಿಬೇಕು ಅಣ್ಣ ತಂಗಿ ಇಬ್ರು ಹಿಡಿಬೇಕು ಇಡ್ಸು ಒಳ್ಳೇದು ಮಾಡಲಿ. ಬರೀ ಕಾಲಿಗೆ ಅಲ್ಲಿ ಮೈಯ ಕೈಯ ಒಳಗೆಲ್ಲ ಹೋಗೇ ಇಲ್ವಲ್ಲ ಮೈ ಯಾರು ಮುಳುಗಿಸ್ತಾರೆ? ಆಯ್ತು ಅಣ್ಣನ್ ಫುಲ್ ಮುಳುಗಿಸ್ಬೇಕು ನನ್ ಸಾಕಲ್ಲ ಅಪ್ಪ ಹೆಂಗಿರ್ತಾರೋ 5 ನಿಮಿಷ 10 ನಿಮಿಷ ಫುಲ್ ಕುತ್ಕೋಬೇಕು ನಾನು ಅದಕ್ಕೆ ಅಡ್ಲು ತರ ಕೇಳಿದ್ದೆ ಕುತ್ಕೋಬೋದಾದ್ರು ತಲೆನೇ ಒಳಗ ಪುಟ್ಟ ಬಾ ಸಾಕು. ಏನ್ ಬೇಡ್ಕೊತಾ ಇದ್ರಿ ಜಾಸ್ತಿ ಹುಷಾರು ಕೋಲ್ಡ್ ನೀರ್ ಕೊಡ್ಬೋದು ಫ್ರಿಡ್ಜ್ ಅಲ್ಲಿ ಐಸ್ ಹಾಕೊಟ್ಟು ನೀರ್ ಕೊಡ್ಬೋದು ಅಂತೀರಾ ಕುತ್ಕೊಳ್ಳಿ ಈಗ ಎಲ್ಲದಕ್ಕೂ ಎಸ್ ಹೇಳಿ ಸೇಯಿಂಗ್ ಎಸ್ ಮಧುನ ಕಂಪ್ಲೀಟ್ ಮಾಡಿ ಬಂದಿದ್ದೀನಿ ಗೈಸ್. ಆ್ಯಕ್ಚುಲಿ ಮಧು ಇನ್ನೂ ಏನೋ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ಲು, ಬಟ್ ಈ ಟೈಮಲ್ಲಿ ಅವಳು ಅದನ್ನೆಲ್ಲ ಒಂದೊಂದನ್ನು ಮಾಡ್ಸೋಕ್ಕಾಗಲಿಲ್ಲ. ಇನ್ನೂ ಬೇರೆ ಬೇರೆ ಥರ ಐಡಿಯಾ ಎಲ್ಲ ಉಪಯೋಗಿಸಿದ್ಲು. ಸೊ ನೆಕ್ಸ್ಟ್ ನೋಡುವ. ತುಂಬ ಜನ ನಮ್ಮ ಅಣ್ಣನ ಹತ್ರ ಈ ವ್ಲಾಗ್ನ ಮಾಡಿಸಿ ಅಂತ ಕೇಳ್ತಾ ಇದ್ದೀರಾ. ನಾನು ಇಲ್ಲ ಮಧು ನಮ್ಮ ಅಣ್ಣಂಗೆ ಮಾಡೇ ಮಾಡ್ತೀವಿ. ಸೊ ಅದರಲ್ಲಿ ಇನ್ನೂ ವೆರೈಟಿ ಎಲ್ಲ ಹ್ಯಾಡ್ ಮಾಡ್ತೀವಿ. ಸೊ ಅಷ್ಟೇ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನ್ ನಿಖಿಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.